ಈಗ DCM DK ಶಿವಕುಮಾರ್ ಅವ್ರನ್ನ CM ಮಾಡಲಿಕ್ಕೆ ಬಿಜೆಪಿ ಮತ್ತು JDSನ ಶಾಸಕರು ಸಪೋರ್ಟ್ ಮಾಡ್ತಿದ್ದಾರೆ ಅನ್ನುವಂಥ ವಿಚಾರ. ನಮಗೆ ಸಂಬಂಧ ಇಲ್ಲ ರೀ, BJPಯವ್ರಿಗೂ ಸಂಬಂಧ ಇಲ್ಲ. ಇಲ್ಲ ಇಲ್ಲ, ಯಾರು ಶಾಸಕರು ಬಿಟ್ಟು ಬರ್ತಾರ, ಬಂದ್ಮೇಲೆ ನೋಡೋಣ. ಕಾಂಗ್ರೆಸ್ ಬಿಟ್ಟು ಬಂದು ಅವರೊಂದಷ್ಟು ಜನ ಶಾಸಕರು ಕರ್ಕೊಂಬಂದ್ರೆ ಆಗ ನಮ್ಮವರು ಆಡ್ಲೇಬೇಕಲ್ಲ ಆಟ, ನ್ಯಾಚುರಲ್, ಅದನ್ನ ಮಾಡ್ತೀವಿ ಅಷ್ಟೇ. ಅಲ್ಲಿವರೆಗೆ ನಮ್ಗೆ ಯಾಕೆ, ನಮ್ಗೆ ಅವ್ಕೆ ಬಂದಿಂತಲೂ ಕರೆಯಲ್ಲ. ಅವರಾಗೆ ಏನಾದ್ರು ಮಾಡ್ಕೊಂಡು ನನಗೆ ಆಗ್ತಾ ಇಲ್ಲ ಮನೆ, ಈ ನಿಮ್ಮ ಮನೆಗಳಲ್ಲಿ ನಮಗೆ ರಕ್ಷಣೆ ಕೊಡ್ತೀರಾ ಅಂತ ಕೇಳಿದಾಗ ಆ ಮಾತು ಉದ್ಭವಿಸ್ತದೆ, ಆಗ ನೋಡೋಣ ಏನು. ಈಗ 2.5 ವರ್ಷ ಒಪ್ಪಂದ ಆಗಿದೆ ಅನ್ನೋದು ನಿಮ್ಗೇನಾದರೂ ಅದರ ಅರಿವಿದೆಯಾ ಸರ್? ನಾವು ಅದ್ರ ತಳನೂ ನೋಡಲಿಲ್ಲ, ಮೇಲೆ ನೋಡಲಿಲ್ಲ, ಯಾಕೆ ಸುಮ್ಮನೆ ಮಾತಾಡಬೇಕು, ಗೊತ್ತಿಲ್ಲ. ನಮಗೇನು ಕೇಳಿ ಮಾಡಿದಾರ, ನಮ್ಗೆ ಅದು ವಿಷಯನೇ ಗೊತ್ತಿಲ್ಲ. ಇತ್ತೀಚೆಗೆ ಪೇಪರು ನಿಮ್ಮ ಮೀಡಿಯಾ ಮುಖಾಂತರ ಅವ್ರು ಇವರು ಮಾತಾಡೋದು ಕೇಳಿದೀವಿ, ಏನೋ ಆಗಿರ್ಬೋದು ಅಂತೇಳಿ ಅಂತ. ಆಗಿದ್ರೆ ಅದ್ರ ಪ್ರಕಾರ ಅವ್ರು ನಡ್ಕೊಂತಾರೆ. ಆಗಲಿಲ್ಲ ಅಂದರೂ ನಂಗೆ ಗೊತ್ತಿಲ್ಲ, ನಮಗೇನು ಅದು ನಷ್ಟ ಇಲ್ಲ, ಲಾಭನೂ ಇಲ್ಲ. ಆಗಿದ್ರೂ ಲಾಭನೂ ಇಲ್ಲ, ನಷ್ಟನೂ ಇಲ್ಲ. ಓಕೆ, ಈಗ ಕರ್ನಾಟಕದಲ್ಲಿ CM ಚೇಂಜ್ ಆದರೂ ಅಥವಾ ಅವರೇ ಕಂಟಿನ್ಯೂ ಆದರೂ ಅದರ ಎಫೆಕ್ಟ್ JDS ಮತ್ತು BJP ಮೇಲೆ ಬೀಳಲ್ಲ. ಲಾಭನೂ ಇಲ್ಲ, ನಷ್ಟ ಇಲ್ಲ. ಲಾಭ ಇದೆ, ಬಿದ್ದೋದ್ರೆ ಲಾಭ ಇದೆ, ಬಿದ್ದೋದ್ರೆ ಲಾಭ ಇದೆ. ಕಂಟಿನ್ಯೂ ಅಷ್ಟೇನಿಲ್ಲ, ಯಾರು ಕಂಟಿನ್ಯೂ ಆದರೂ ನಮಗೇನು ನಷ್ಟ ಇಲ್ಲ. ಓಕೆ, ನಮ್ಮ ಆರ್ಗನೈಸೇಷನ್ ನಾವು ನಡೆಸ್ತೀವಿ. ಇನ್ ಕೇಸ್ ನೀವು ಹೇಳ್ದಂಗೆ ಮೈತ್ರಿ ಸರ್ಕಾರ ನೆಕ್ಸ್ಟ್ ಬಂದೇ ಬರುತ್ತೆ ಅನ್ನೋದೇ ಆದರೆ, ಗೌರ್ಮೆಂಟ್ ಬಂತು ಅಂತ ಇಟ್ಕೊಳ್ಳಿ, ಚಿಕ್ಕಮಗಳೂರಿಗಂತೂ ಒಂದು ಮಂತ್ರಿ ಸ್ಥಾನ ಇದ್ದೇ ಇರುತ್ತೆ. ನೀವು JDSನಿಂದ MLC ಇದ್ದೀರಾ, CT ರವಿ ಅವರು ಇದ್ದಾರೆ. ಸೊ ಮಂತ್ರಿ ಸ್ಥಾನ ನೀವು ಇಟ್ಕೊಳ್ತೀರಾ ಅಥವಾ ಬಿಟ್ಕೊಡ್ತೀರಾ? ಅದು ನಮ್ಮ ಹೈಕಮಾಂಡು, ಅವ್ರ ಹೈಕಮಾಂಡಿಗೆ ಅವ್ರು ಬಿಟ್ಟಿದ್ದು, ನಮ್ಮ ಹೈಕಮಾಂಡ್ ನಮ್ಗೆ ಬಿಟ್ಟಿದ್ದು. ನೀವು ಮಂತ್ರಿ ಸ್ಥಾನಕ್ಕೆ ಆಸೆ ಪಡಲ್ವಾ? ನಾವೇನು ಸನ್ಯಾಸಿನ? ಸನ್ಯಾಸಿ ಅಲ್ಲಲ್ಲ. CT ರವಿ ಕೊಡ್ತೀನಿ ಅಂತಾರೆ ಮಂತ್ರಿ ಸ್ಥಾನ, ಸಂತೋಷ, ಬಿಟ್ಕೊಡ್ತೀರಾ? ಬಿಟ್ಕೊಡಂಗಿಲ್ಲ, ಅನಿವಾರ್ಯ ಆದಂಥ ಸಂದರ್ಭದಲ್ಲಿ ಅವ್ರು ಮಾಡಬೇಕು ಅಂತ ತೀರ್ಮಾನ ಪಕ್ಷದವ್ರು ಮಾಡಿದೀವಿ, ಎರಡೂ ಪಕ್ಷದವ್ರು ಮಾಡಿದ್ವಿ ಅಂದರೆ ಸಂತೋಷ, ಒಪ್ಕೊಂತೀವಿ ಸ್ವಾಮಿ, ಒಳ್ಳೇದಾಗಲಿ ಅಂತೀವಿ. ನೀವು ಹಠ ಮಾಡಲ್ವಾ ನನಗೆ ಮಂತ್ರಿ ಸ್ಥಾನ ಬೇಕು ಅಂಥೇಳಿ? ನೋಡಿ, ಜಗಳ ಆಡಲ್ವಾ CT ರವಿ ಅವ್ರ ಜೊತೆ? ಅವ್ರದ್ದು CT ರವಿ ನನ್ನ ಹತ್ರ ಜಗಳ ಮಾಡಿದರೆ ಏನು ಮಂತ್ರಿ ಸಿಕ್ಕಲ್ಲ, ನಾನು CT ರವಿ ಹತ್ರ ಜಗಳ ಮಾಡಿದರೆ ಮಂತ್ರಿ ಸಿಕ್ಕಲ್ಲ. ಅಕಸ್ಮಾತ್ ಮಂತ್ರಿ ಸಿಕ್ಬೇಕು ಅಂದ್ರೆ ನಮ್ಮಿಬ್ಬರಿಗೂ ಹೈಕಮಾಂಡ್ ಅಂತಿದೆ, ಅವ್ರ ತೀರ್ಮಾನ ಅದು. ನಿಮ್ಮಿಬ್ಬರಿಗೆ ಬಿಟ್ಬಿಟ್ರೆ ಡಿಸಿಷನ್ ಹೈಕಮಾಂಡ್, ನೀವಿಬ್ಬರೇ ಆಯ್ಕೆ ಮಾಡ್ಕೊಳ್ಳಿ ಯಾರು ಮಂತ್ರಿ ಆಗಬೇಕು. ಆ ಕಾಲ ಬರಲಿ, ಬರಲಿ ಆ ಕಾಲ. ನನಗೇನು ಅಂತ ಮಹತ್ವಾಕಾಂಕ್ಷೆ ಯೋಜನೆ ನಿಮ್ಮ ಮಾತು ನೋಡಿದ್ರೆ CT ರವಿ ಅವ್ರಿಗೆ ಬಿಟ್ಕೊಡಂಗೆ ಕಾಣ್ತಿದ್ದೀರಾ ಸರ್? ಎಲ್ಲ ಮಹತ್ವಾಕಾಂಕ್ಷೆ ಇರ್ಬೋದು, ಆದರೆ ನಾನು ಆ ರೀತಿ ಹಿಂಗೆ ಆಗುತ್ತೆ ಹಂಗೆ ಆಗುತ್ತೆ ಇಲ್ಲ. ಕೆಲವು ಸರಿ ನೋಡಿ, ಸಂದರ್ಭದಲ್ಲಿ ಹಣೆ ಬರ ಚೆನ್ನಾಗಿದ್ರೆ ನಿಮ್ಮನ್ನು ಎಳ್ಕೊಂಡೋಗಿ ಅಲ್ಲಿ ಕೂರಿಸ್ಬಿಡುತ್ತೆ. ಏನು ಶೃಂಗಗಿರಿಗೆ ಒಂದೇ ಸರಿ ಕರ್ಕೊಂಡು ಶೃಂಗಗಿರಿ ತುದಿ ಅಲ್ಲಿ ಕೂರಿಸಿದ್ದು ಉಂಟು, ಅಲ್ಲಿ ಕೂರಿಸಿದ್ರೆ ಕೆಳಗೆ ಉಳಿಸಿದ್ದು ಉಂಟು. ಹಂಗಾಗುತ್ತೆ. ಕುಮಾರಸ್ವಾಮಿ ಅವರ ಪ್ರಭಾವ ನಿಮ್ಮ ಮೇಲೆ ಜಾಸ್ತಿ ಇದೆ ಅಂತ ಅನಿಸ್ತಾ ಇದೆ. ನಾವು ಅವರು ಭಾರಿ ಒಳ್ಳೆ, ತುಂಬ ಕಾರ್ಡಿಯಲ್ ರಿಲೇಷನ್ಶಿಪ್ ಇದೆ. ಹಾಗಾಗಿ ಈ ಪಾರ್ಟಿಯಲ್ಲಿ ನಾನು ಏನೇ ಒತ್ತಡಗಳಿದ್ದು, ಎಲ್ಲ ಒತ್ತಡ ಇದ್ದರೂ ಕೂಡ ಕುಮಾರಣ್ಣವ್ರ ಜೊತೆ ನಾನು ಅವತ್ತಿಂದ ಇದ್ದೀನಿ, ನಾಳೆನೂ ಇರ್ತೀನಿ. ಚಿಕ್ಕಮಗಳೂರನ್ನ ಕಂಪ್ಲೀಟ್ ಆಗಿ BJPಗೆ ಬಿಟ್ಕೊಟ್ಬಿಡಿ ಅಂತ ಹೇಳಿ ಕುಮಾರಸ್ವಾಮಿ ಅವರು ಹೇಳಿದ್ರೆ, ಬಿಟ್ಕೊಡಿ ಅಂದರೆ ಅವ್ರ ತೀರ್ಮಾನ ಆ ಪಕ್ಷದ ದೃಷ್ಟಿಯಿಂದ ಒಳ್ಳೆಯದು ಇರ್ಬೋದು ಅಂತ, ಆರೋಗ್ಯಕರವಾದ ಬೆಳವಣಿಗೆ ಇದ್ದರೆ ಖಂಡಿತ ಅದು ಸೂಕ್ತವಾಗಿದ್ದರೆ ಸೂಕ್ತ ಅಂತ ಹೇಳ್ತೀನಿ. ಸೂಕ್ತ ಇಲ್ಲ ಅಂದರೆ ಇಲ್ಲಿ ಟ್ರೈ ಟು ಕನ್ವಿನ್ಸ್, ಇದು ಸೂಕ್ತ ಇಲ್ಲ ನೀವು ಈ ತೀರ್ಮಾನ ಅಂತ ಮನವರಿಕೆ ಆದರೆ ಖಂಡಿತ ಐ ಟ್ರೈ ಟು ಕನ್ವಿನ್ಸ್, ನಮ್ಮ ಮಾತು ಕೇಳ್ತಾರೆ. ಹಾಗೆ ಸೂಕ್ತ ಇದ್ರೆ ಬಿಟ್ಬಿಡ್ತೀವಿ. ನೀವೇ ನನಗೆ ಮಂತ್ರಿಗಿರಿ ಬೇಕು ಅಂತೇಳಿ ಏನು ಹಠ ಮಾಡಲ್ಲ? ಯಾಕೆ ಹಠ ಮಾಡ್ಬೇಕ್ರಿ? ಪದವಿ ಬೇಕು ಸರ್, ಎಲ್ಲರಿಗೂ ಬೇಕಲ್ವಾ ಮಂತ್ರಿ ಸ್ಥಾನ? ಮಂತ್ರಿ ರಾಜಕೀಯಕ್ಕೆ ಬರೋದೇ ಮಿನಿಸ್ಟರ್ ಆಗಬೇಕು ಅಂತ ಹೇಳಿ ಕುಮಾರಸ್ವಾಮಿ ಅವರು ಭೋಜೇಗೌಡ ಏನು ಅಂತ ಅರ್ಥ ಮಾಡ್ಕೊಂಡಾರೆ. ದೇವೇಗೌಡರು ಕುಟುಂಬದೊಟ್ಟಿಗೆ ನಾವು ಎಷ್ಟು ವರ್ಷದಿಂದ ಇದ್ದೀವಿ. ನಮ್ಮಪ್ಪ 3 ಸರಿ ಶಾಸಕರು, ಅಣ್ಣ ಶಾಸಕರು. ಆ ಎಷ್ಟು 83ನೇ ಇಸ್ವಿಯಿಂದ ನಮ್ಮಲ್ಲಿ ಅಧಿಕಾರ ಇದೆ, ವಿವಿಧ ಹುದ್ದೆಗಳನ್ನ ಇಟ್ಕೊಂಡು ಬಂದಿದ್ವಿ. ಅವತ್ತಿಂದ ಇವತ್ತವರೆಗೂ ನಾವು ಅವರಿಗೆ ನಿಷ್ಠೆಯಲ್ಲಿ, ಲಾಯಲ್ಟಿಯಲ್ಲಿ ನಂಬರ್ 1 ಇದ್ದೀವಿ. ಆ ಲಾಯಲ್ಟಿಗೆ ಖಂಡಿತ ಒಂದು ದಿವಸ ಪುರಸ್ಕಾರ ಸಿಗುತ್ತೆ ಅಂಥೇಳಿ ವಿಶ್ವಾಸ ಇದೆ. ಓಕೆ, ಅಕಸ್ಮಾತ್ ಅವರಿಗೆ ಒತ್ತಡ ಇದ್ದು ಇನ್ನೊಂದು ಹಿಡಿದು ಆಗಲಿಲ್ಲ ಅಂದ್ರೂ ಬೇಜಾರಿಲ್ಲ. ಅಂದರೆ ಕೇಳದೆ ನನಗೆ ಆ ಮಂತ್ರಿ ಪದವಿ ಬರಬೇಕು ಅನ್ನೋದು ನಿಮ್ಮಲ್ಲಿದೆ? ನಾವು ಕೇಳೋದು ಅಷ್ಟು ಸೂಕ್ತ ಅಲ್ಲ ಅಂತ ಕಾಣುತ್ತೆ. ಅದೇ ಕೇಳೋದು ಬೇಡ, ತಾನಾಗಿ ಒಲ್ದು ಬರಲಿ ಸಂದರ್ಭ ಬಂದರೆ ಕೇಳೋದು ಸೂಕ್ತ ಅಲ್ಲ ಅಂತ ನನ್ನ ಮನಸ್ಸು ಹೇಳುತ್ತೆ, ಬಾಕಿದು ಗೊತ್ತಿಲ್ಲ. ಓಕೆ, ಈಗೇನೋ ಮೈತ್ರಿ ಮಾಡ್ಕೊಂಡಿದ್ದೀರಾ. ಈಗ ದೇವೇಗೌಡರು ಮೊನ್ನೆ ಅಷ್ಟೇ ಹೇಳಿದ್ರು ಪಂಚಾಯತಿ ಎಲೆಕ್ಷನ್ನಲ್ಲಿ ಮೈತ್ರಿ ಬೇಡ ಅಂತ ಹೇಳಿ. ಸೊ ಹಂಗಿದ್ರೆ ಚಿಕ್ಕಮಗಳೂರು ಎಲೆಕ್ಷನ್ನಲ್ಲಿ ನೇರ ಫೈಟ್ ಇರುತ್ತಾ? ಇಲ್ಲ, ಹಂಗೇನಿಲ್ಲ. ದೇವೇಗೌಡರು ಏನು ಹೇಳಿದ್ದಾರೆ,
ದೇವೇಗೌಡರು ಅಲ್ಲಿದ್ದ ಕಾರ್ಯಕರ್ತನ ಉದ್ದೇಶ ಮಾತಾಡ್ಬೇಕಾದ್ರೆ ಏಯ್ ನೀವು ಜೋರಾಗಿ ಫೈಟ್ ಮಾಡ್ಬೇಕು ಕಣೆಯ ಅಂತ ಹೇಳಿದ್ದಾರೆ. ಅದನ್ನು ಫೈಟ್ ಮಾಡಬೇಕು ಅನ್ನೋ ಅರ್ಥದಲ್ಲಿ ಇವರು ಈ ಹೊಂದಾಣಿಕೆ ಇಲ್ಲ ಅಂತ, ಬೇರೆ ಪಕ್ಷದೊಟ್ಟಿಗೆ ಹೊಂದಾಣಿಕೆ ಇಲ್ಲ ಅನ್ನೋದನ್ನ ಆ ಥರ ಏನೋ ಬಂದಿದೆ. ಅದು ಬಿಟ್ಬಿಟ್ಟು ಶೀಟ್ ಶೇರಿಂಗ್ ಇಲ್ಲ ಪಂಚಾಯತ್ ಚುನಾವಣೆಯಲ್ಲಿ ಇಲ್ಲ ಅಂತ ಅವ್ರೇನು ಡೈರೆಕ್ಟಾಗಿ ಆ ಥರ ಏನು ಹೇಳಿದಂಗಿಲ್ಲ. ಇಲ್ಲ ನೀವು ಹೋರಾಟ ಮಾಡ್ಬೇಕು, ನೀವೆಲ್ಲ ಯಾವಾಗ ಹೋರಾಟ ಮಾಡೋದು ಅಂತೇಳಿ ನಮ್ಮ ಕಾರ್ಯಕರ್ತನ ಹುರಿದುಂಬಿಸಿದ್ದಾರೆ. ಆ ಹುರಿದುಂಬಿಸೋ ಬರದಲ್ಲಿ ನಾವೇ ಇಂಡಿವಿಜುವಲ್ ಫೈಟ್ ಮಾಡ್ತೀವಿ ಅಂತ ಹೇಳೋ ಮಾತುಗಳು ಆಚೆ ಹೋಗಿದ್ದಾವೆ ಅಷ್ಟೇ. ಅಂದ್ರೆ ಮೈತ್ರಿ ಆಗುತ್ತಾ? 100%. ಮೈತ್ರಿಯಿಂದಲೇ ಮುಂದುವರಿಯುತ್ತಾ ಜೆಡಿಎಸ್? ನೋಡಿ, ಪಂಚಾಯತಿಯಿಂದ ಹಿಡಿದು ದಿಲ್ಲಿಯವರೆಗೆ ಚುನಾವಣೆಗಳು ಏನೇನಿದೆ, ಪಂಚಾಯತ್ ಮೆಂಬರಿಂದ ದಿಲ್ಲಿವರೆಗೆ MP, ಅಲ್ಲಿವರೆಗೂ ಹೊಂದಾಣಿಕೆ ಇರುತ್ತೆ. ಅಲ್ಲ, ಹೊಂದಾಣಿಕೆ ಇಲ್ಲದೆ ಜೆಡಿಎಸ್ ಗೆಲುವು ಸಾಧ್ಯವೇ ಇಲ್ವಾ? ಸಾಧ್ಯ ಇಲ್ಲ ಅಂತ ಹೇಳಂಗಿಲ್ಲ. ನಾವು NDA ಭಾಗ ಆಗಿದ್ದೀವಲ್ಲ ಈಗ ನಿತೀಶ್ ಕುಮಾರ್ ಬಿಹಾರದಲ್ಲಿ NDA ಭಾಗ ಆಗಿದ್ದರಿಂದ ತಾನೇ ಅವರಿಗೆ ಸೀಟ್ ಕೊಟ್ಟು ಆಗಿದ್ದು. ಅದೇ ಥರ ನಾವು NDA ಭಾಗ, ಇಲ್ಲಿ ನಮ್ಗೇನು ಸೀಟ್, ನಮ್ಮ ಶೇರಿಂಗಲ್ಲಿ ನಮ್ಮ ಸೀಟ್ ಎಷ್ಟು ಬೇಕು ಏನು ಬೇಕು ಅಂತ ನಮ್ಮ ಲೀಡರ್ ತೀರ್ಮಾನ ಮಾಡ್ತಾರೆ. ಅದರಂತೆ ಅವರು ಕೂಡ BJP ಅವರು, ನ್ಯಾಷನಲ್ ಪಾರ್ಟಿಯವರು ಒಪ್ತಾರೆ. ಅವರು ಹಂಗೆಲ್ಲ ತಿರಸ್ಕಾರ ಮಾಡುವ. ಈಗ BJP ಮತ್ತೆ JDS ಮೈತ್ರಿ ಆಗಿರೋ ಒಂದು ಸಂದರ್ಭದಲ್ಲಿ JDS ಎಲ್ಲ ಒಂದು ಕಡೆ ಅಸ್ತಿತ್ವ ಕಳ್ಕೊಂಡಿದೆ ಅನ್ನುವಂಥ ಮಾತುಗಳಿದೆ. ಯಾರ ಮೂರ್ಖರು ಹೇಳೋ ಮಾತು, ಅದಕ್ಕೆ ಯಾಕೆ ನಾವು ತಲೆ ಕೆಡಿಸ್ಕೊಳ್ಳೋಣ? ಮಾತಾಡೋರಿಗೆ ನಾಲಿಗೆ ನಾವು ಏನಾರು ಇದು ಮಾಡೋಕ್ಕಾಗತ್ತಾ? ಮೂರ್ಖರು ಮಾತಾಡ್ತಾರೆ, ಅವರು ಬಾಯಿ ಚಪ್ಪಲಕ್ಕೆ ಮಾತಾಡ್ತಾರೆ ಅಸ್ತಿತ್ವ ಇಲ್ಲ ಅಂತ. ಹಂಗೆ ಈ ಕಾಂಗ್ರೆಸ್ಸರು ಉತ್ತರ ಪ್ರದೇಶದಲ್ಲಿ ಮೈತ್ರಿ ಮಾಡ್ಕೊಂಡ್ರು, ವಾಟ್ ವಾಸ್ ದಿ ರಿಸಲ್ಟ್? ಬಿಹಾರದಲ್ಲಿ ಮೈತ್ರಿ ಮಾಡ್ಕೊಂಡ್ರು, ಏನಾಯಿತು? ಡೆಲ್ಲಿಲಿ ಮೈತ್ರಿ ಮಾಡ್ಕೊಂಡ್ರು, ಏನಾಯಿತು? ಒಂದು ಕಾಲದಲ್ಲಿ ಕಾಂಗ್ರೆಸ್ಸು ಇಡೀ ರಾಷ್ಟ್ರವನ್ನು 50 ವರ್ಷ ಆಳಿದಂಥ ಪಕ್ಷ. ಎಷ್ಟು ಜನ ಪ್ರಧಾನಮಂತ್ರಿಗಳಾದರು? ಅಷ್ಟೊಂದು ಪ್ರಧಾನಮಂತ್ರಿಗಳನ್ನ ಕೊಟ್ಟಿರ್ತಕ್ಕಂಥದ್ದು, 50 ವರ್ಷ ಆಡಳಿತ ಪಕ್ಷವಾಗಿ ಕೆಲಸ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಪರಿಸ್ಥಿತಿನೇ ಈ ಥರ ಬಂದಿದೆ. ನಮ್ಮದು ಯಾವುದು, ದೇವೇಗೌಡರು ಒಂದು ರೀಜನಲ್ ಪಾರ್ಟಿ ಕಟ್ಟಿದ್ದಾರೆ. ಎಷ್ಟು ಜನ ರೀಜನಲ್ ಪಾರ್ಟಿ ಕಟ್ಟಿದ್ರು? ಯಾರ ಉಳಿಸ್ಕೊಂಡ್ರ? ನಮ್ದು ಉಳ್ಕೊಂಡಿದೆ, ಇವತ್ತರೆಗೂ ಇದೆ. ಅಂದರೆ ನಾವು ನಮ್ಮದು ಕಾರ್ಯಕರ್ತರ ಪಡೆ ನಮಗೆ ವಿಶ್ವಾಸ ಇಟ್ಟು, ದೇವೇಗೌಡರ ಮೇಲೆ ವಿಶ್ವಾಸ ಇಟ್ಟು, ಕುಮಾರಸ್ವಾಮಿ ಅವ್ರ ಮೇಲೆ ವಿಶ್ವಾಸ ಇಟ್ಟು ಇವತ್ತು ಪಕ್ಷ ಸದೃಢವಾಗಿಲ್ವಾ? 19 ಜನ ಶಾಸಕರಿದ್ದೀವಿ ರೀ ವಿಧಾನಸೌಧದಲ್ಲಿ, ಪ್ಲಸ್ ವಿಧಾನ ಪರಿಷತ್ತಲ್ಲಿದ್ದೀವಿ. ಮತ್ತು ಇನ್ನೇನಾಗಬೇಕು? JDS ಸುಭದ್ರವಾಗಿದೆ. ನಮ್ಮ ಪ್ರಕಾರ ನಮ್ಮ ಪಕ್ಷ ಸುಭದ್ರವಾಗಿದೆ. ಓಕೆ, ಈಗ ಮೈತ್ರಿ ಮಾಡ್ಕೊಂಡ್ಮೇಲೆ ನೀವು ಹೇಳಿದ್ರಿ ಇಬ್ಬರಿಗೂ ಕೂಡ ಬೆನಿಫಿಟ್ ಆಗಿದೆ ಅಂತ ಹೇಳಿ. ಮೋದಿ ಅವ್ರನ್ನ ಮೀಟ್ ಮಾಡಿದ್ರ, ಹೋಗಿ ಅವಕಾಶ ಸಿಕ್ಕಿತ್ತಾ ಏನಾದರೂ ನಮ್ಗೆ? ನಾನು ಈಗ ಅಲ್ಲ ಆ ಥರದ್ದು ಯಾವುದೋ ಆಪರ್ಚುನಿಟಿ ನಂಗೆ ಸಿಕ್ಕಿಲ್ಲ. ಬಟ್ ಮೋದಿ ಅವರು ಪ್ರಧಾನಮಂತ್ರಿ ಆದಾಗ ವಿಜ್ಞಾನ ಭವನದಲ್ಲಿ ಐ ವಾಸ್ ಶೇರ್ಡ್ ಡಯಾಸ್ ವಿತ್ ಹಿಮ್. ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಆದಾಗಲೂ ಕೂಡ ನಾನು ಡಯಾಸ್ ಶೇರ್ ಮಾಡಿದ್ದೀನಿ, ಬಿಕಾಸ್ ಐ ವಾಸ್ ವೈಸ್ ಚೇರ್ಮನ್ ಆಫ್ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ. ಆಮೇಲೆ ಮೋದಿಯವರು ಚೀಫ್ ಮಿನಿಸ್ಟರ್ ಇದ್ದಾಗ ಗುಜರಾತ್ ಗಾಂಧಿನಗರದಲ್ಲಿ ಅಕ್ಕಪಕ್ಕ ಡಯಾಸ್ ಶೇರ್ ಮಾಡಿದ್ದೀನಿ. ಆ ಹೆಮ್ಮೆ ನನಗಿದೆ, ಖುಷಿ ಇದೆ ನನಗೆ. ಅಮಿತ್ ಶಾ ಅವ್ರನ್ನ ಭೇಟಿ ಮಾಡೋ ಅವಕಾಶ ಸಿಗಲಿಲ್ಲ? ಇಲ್ಲ, ನಾವು ಯಾರೋ ಭೇಟಿ ಮಾಡೋಕ್ಕೆ ಅಥವಾ ನಿಮಗೆ ಭೇಟಿ ಮಾಡಬೇಕು ಅನ್ನೋ ಆಸೆ ಇದೆಯಾ?